ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಸದ್ಯ ನಮ್ಮ ಜೊತೆ ಬಿಗ್ ಬಾಸ್ ಖ್ಯಾತಿಯ ವರ್ಲ್ಡ್ ನಂಬರ್ 1 ಡಾಗ್ ಬ್ರೀಡರ್ ಸತೀಶ್ ಕೆಡಬಾಂಬ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೆ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಸರ್ ಮೊದಲಿಗೆ ನಮಸ್ಕಾರ. ಸೊ ನೋಡಿದ್ವಿ ನಿಮ್ಮ ಒಂದು ವರ್ಲ್ಡ್ ನಂಬರ್ 100 ಕೋಟಿ ವರ್ತಿರೋ ನಾಯಿನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಸೊ ಏನಿದ್ರ ವಿಶೇಷತೆ? ಸರ್ ವಿಶೇಷತೆ ಏನಂದ್ರೆ ಈಗ ಒಂದು ವಸ್ತುನ ಒಂದು ಪ್ರಾಡಕ್ಟ್ ಆಗ್ಲಿ ಒಂದು ಏನಾರ ಒಂದು ಐಟಮ್ ಆಗ್ಲಿ ತಗೊಳಕ್ಕಿಂತ ಮುಂಚೆನೆ ಅದನ್ನ ವರ್ಲ್ಡ್ ನ್ಯೂಸ್ ಮಾಡಕ್ಕಾಗಲ್ಲ. ಅಂದ್ರೆ ಬೇರೆಯವರು ತಗೊಂಡ್ರು ವರ್ಲ್ಡ್ ನ್ಯೂಸ್ ಮಾಡಕ್ಕಾಗಲ್ಲ, ಪಕ್ಕದ ರೋಡ್ಗೂ ನ್ಯೂಸ್ ಮಾಡಕ್ಕಾಗಲ್ಲ. ನಾನ್ ಬಂದು USA ಇಂದ ನನ್ಗೆ ಇಂಟರ್ವ್ಯೂಗೆ ಬಂದಿರ್ತಾರೆ. ನಾನು ಹೇಳ್ತೀನಿ ಒಂದು ನೆಕ್ಸ್ಟ್ ನಿಮ್ದು ಅಂದ್ರೆ 50 CR ಡಾಗ್ದು ಇಂಟರ್ವ್ಯೂಗೆ ಬಂದಿರ್ತಾರೆ. ವುಲ್ಫ್ ಡಾಗ್ ಅಂತ, ಅದು ತೋಳ ಕ್ರಾಸ್ ಆಗಿ ಹುಟ್ಟಿರೋದು. ಆ ನಾಯಿಗೆ ಇಂಟರ್ವ್ಯೂ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅದು ವರ್ಲ್ಡ್ ವೈಡ್ ತುಂಬಾ ವೈರಲ್ ಆಗೋಗುತ್ತೆ. ಒಂದು 125 ದೇಶ 5,000 ನ್ಯೂಸ್ ಚಾನಲ್ ಅಲ್ಲಿ ಬರುತ್ತೆ. ಅದು March 18th ಆ ಲೇಡಿ ಬಂದು ಮಾಡ್ಕೊಂಡು ಹೋಗಿರ್ತಾಳೆ USA ಇಂದ. ಅದಾಗ್ತಿದಂಗೆ ತುಂಬಾ ರೀಚ್ ಆಯ್ತು ಅಂತ ತಿರ್ಗಾ ಅವಳು March 28 29ಗೋ ಬರ್ತಾರೆ. ಬಂದ್ಬಿಟ್ಟು ಓಕೆ ಅದಾಯ್ತು, ನೆಕ್ಸ್ಟ್ ಏನು ನಿಮ್ದು, ನೆಕ್ಸ್ಟ್ ಯಾವ ನಾಯಿ, ನಿಮ್ ಕನ್ಸೇನು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ಮೇಡಮ್ ನಾನು ಈ ತರ ಸಣ್ಣ ಪುಟ್ಟ ಯಾವುದೂ ತರ್ಸಲ್ಲ. ನೆಕ್ಸ್ಟ್ ತರ್ಸಿದ್ರೆ ಒಂದು ಡಾಂಕಿ ಸೈಜ್ ಡಾಗ್, ಅಂದ್ರೆ ಕತ್ತೆಯಷ್ಟು ದೊಡ್ಡ ಡಾಗ್ನ ನಾನು ತರ್ಸ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಈ ನಾಯಿ ಹುಟ್ಟೇ ಇರೋದಿಲ್ಲ. ಇದು March 5th 2025 ಹುಟ್ಟಿರೋದು. ನಾನು ಹೇಳಿರೋದು March 29th ನಾನು ಇಂಟರ್ವ್ಯೂ ಕೊಟ್ಟಿರೋದು. March 30, 31 2 ಡೇಟ್ ಅಲ್ಲಿ ವರ್ಲ್ಡ್ ವೈಡ್ ನ್ಯೂಸ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿ ತರಿಸ್ತಾ ಇದ್ದಾರೆ ಆ ತರ ಅನ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ನ್ಯೂಸ್ ಆಗುತ್ತೆ. ಆದ್ರೆ ಇದು ಹುಟ್ಟಿರೋದು May 5th. ನನಗೆ ಇದ್ರ ಬಗ್ಗೆ ಸುದ್ದಿ ತಿಳಿದಿದ್ದು ಬಂದು ಸೆಪ್ಟೆಂಬರ್ ಅಲ್ಲಿ ಈ ತರ ಒಂದು ನಾಯಿ ಇದೆ, ಬರೀ 3-3.5 ತಿಂಗಳಿಗೆ ಇಷ್ಟೆತ್ರ ಆಗ್ಬಿಟ್ಟಿದೆ. ಅಂದ್ರೆ ದೊಡ್ಡದಾದ್ಮೇಲೆ ಇನ್ನೂ ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ. 100% ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಡಾಗ್ ಆಗುತ್ತೆ ಅಂತ ಒಂದು ಡೀಲರ್ ಇಂದ ನನಗೆ ಕಾಲ್ ಬರುತ್ತೆ. ನಾನು ಇಮಿಡಿಯೇಟ್ ಏನ್ ಮಾಡ್ತೀನಿ, ಫಸ್ಟ್ ಫೋಟೋ ಕಳಿಸಿ ಅಂತೀನಿ. ಅವಾಗ್ಲೂ ನನಗೆ ಇದಾಗಲ್ಲ, ಯಾರ ಮನುಷ್ಯರು ಪಕ್ಕ ನಿಂತ್ಕೊಂಡು ಹೈಟ್ ನೋಡ್ಬೇಕು, ನಾನು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಆ ವಿಡಿಯೋ ಕಳಿಸ್ತಾರೆ ನನಗೆ. ಅವಾಗ 3 ತಿಂಗಳದೇ ಮಂಡಿಗಿಂತ ಹೈಟ್ ಇದೆ ಅಂದ್ರೆ ಅಂದಾಜ್ ಕ್ಯಾಲ್ಕುಲೇಟ್ ಮಾಡಿದೆ. ಅಂದ್ರೆ ಇನ್ನ ದೊಡ್ಡದಾದ್ರೆ ಇನ್ನೆಷ್ಟು ಆಗ್ಬೋದು ಅಂತ 6th ಸೆನ್ಸ್ ಅಲ್ಲಿ ಗೊತ್ತಾಯ್ತು. ಇದು 100% ನನಗೆ ಹೆಸರು ಮಾಡ್ಕೊಡೋ ನಾಯಿ ಇದು. ಇದನ್ನ ನಾನು ತರ್ಸಿದ್ರೆ ನೆಕ್ಸ್ಟ್ ಲೆವೆಲ್ಗೆ ನ್ಯೂಸ್ ಅಲ್ಲಿ ಇರ್ತೀನಿ ಅಂತ ಇಮಿಡಿಯೇಟ್ ಅಡ್ವಾನ್ಸ್ ಮಾಡ್ಬಿಟ್ಟು ಆ ನಾಯಿನ ತರ್ಸ್ಕೊಂಡೆ. ಅದು September October ಆ ಟೈಮಲ್ಲಿ ತರ್ಸ್ಕೊಂಡಿದ್ದು. ಅವಾಗ ಬರೀ 3-3.5 ತಿಂಗಳಿತ್ತು. ನವೆಂಬರ್ ಅಲ್ಲಿ 5 ತಿಂಗಳಿತ್ತು ನನ್ನ ಬರ್ಡೇ ದಿನ. ಆಮೇಲೆ May 5th ಇವತ್ತು ಒಂದು ಓಲ್ಡ್ ಏಜ್ ಪೀಪಲ್ ಅವ್ರಿಗೆ, ಆಮೇಲೆ ಅನಾಥ ಮಕ್ಕಳಿಗೆ 2 ಆಶ್ರಮ, ಅಂದ್ರೆ ಒಂದು ದಿಯಾಸ್ ಚಾರಿಟಬಲ್ ಟ್ರಸ್ಟ್ ಅಂತ, ಇನ್ನೊಂದು ಬಂದು ಶ್ರೀ ಸಾಯಿ ಫೌಂಡೇಶನ್ ಅಂತ, ಸ್ನೇಹ ಫೌಂಡೇಶನ್ ಅಂತ ಅವರು, ಪ್ಲಸ್ ಮಚಿಲಿ ಊಟ ಅಂತ ಕನಕಪುರ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 10-15 ಡೇಸ್ ಬ್ಯಾಕ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ. ಆ ಕಾರಣದಿಂದ ಎಲ್ಲಾ ಟೈಮಲ್ಲೂ ನಾನು ಓಲ್ಡ್ ಏಜ್ ಪೀಪಲ್ಗೆ ಬರೀ ನಾನ್ ವೆಜ್ ಊಟ ಆಗ್ತಾ ಇದ್ದೆ. ನನಗೆ ಪಂಜಾಬ್ ಇಂದ ಒಬ್ಬ ಬೈತಾನೆ, ಏನಂತ ಬೈತಾನೆ, ಏನಕ್ಕೆ ನೀನು ನಾನ್ ವೆಜ್ ಊಟ ಟೇಸ್ಟ್ ತೋರಿಸ್ತೀಯಾ, ನಾನ್ ವೆಜ್ ಊಟನೇ ಯಾಕೆ ಆಗ್ತೀಯಾ ಅಂತ. ನಾನು ಒಂದೇ ಒಂದು ಕಾರಣ ಹೇಳ್ತೀನಿ, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ. ನನಗೆ ನಾನ್ ವೆಜ್ ಅಂದ್ರೇನೆ ಇಷ್ಟ. ನಾನು ಒಬ್ಬನೇ ಯಾಕೆ ನಾನ್ ವೆಜ್ ತಿನ್ಬೇಕು? ನಾನು ತಿನ್ನೋದಲ್ದೆ ನಾನು ಹಾಕೋದೇ ಬರೀ ನಾನ್ ವೆಜ್. ಇವತ್ತವರೆಗೂ ನಾನು ವೆಜ್ ಊಟನೇ ಕೊಟ್ಟಿಲ್ಲ, ಬರೀ ನಾನ್ ವೆಜ್ ಊಟನೇ ಕೊಟ್ಟಿರೋದು. ಆಮೇಲೆ ಹೊಸ ಬಟ್ಟೆಗಳು 7 ಅವರ್ ಶಾಪಿಂಗ್ ಮಾಡ್ತೀನಿ, ಅಂದ್ರೆ ವಿತ್ ಟ್ಯಾಕ್ಸ್ ಸಮೇತ ತಗೊಂಡು. ಆದ್ರೆ ಒಬ್ಬೊಬ್ರು ಕೊಡ್ಬೇಕಾದ್ರೂ ಅವ್ರಿಗೆ ಇಷ್ಟ ಆಗಂತದ್ದು ಅವ್ರಂತೂ ಬರಕ್ಕಾಗಲ್ಲ. ನಾವೇ ಅವ್ರಿಗೆ ಸೆಲೆಕ್ಟ್ ಮಾಡಿ ಹುಡುಕಿ ಮಾಡಿ ಹೋಗಿ ನಾನು ಕೊಡ್ತಾ ಇರ್ತೀನಿ. ಅದು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ವರ್ಷ ಇಷ್ಟು ಮೀಡಿಯಾ ಕರೆದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಅವ್ರಗಳಿಗೆ ಒಂದು ಆನ್ಸರ್ ಕೊಡಕ್ಕೋಸ್ಕರ. ಯಾಕಂದ್ರೆ ನಾವು ತೆರೆಮರೆ ಕಾಯಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಇಷ್ಟು ದುಡ್ಡು ಕೊಟ್ಬಿಟ್ಟು ನಾಯಿ ತಗೊಳ್ತಾನೆ, ಅದ್ರ ಬದಲು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕಾಗಲ್ವಾ ಅಂತ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ರು. ಆ ಕಾರಣದಿಂದ ನಾನು ನಿಮ್ಗಳಿಗೆ ತಿಳಿಸ್ಬೇಕಾಯ್ತು. ಇಲ್ದಿದ್ರೆ ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿ ಮಾಡ್ಕೊಂಡು ಒಂದು ಕೇಕ್ ಕಟಿಂಗ್ ಮಾಡ್ಕೊಂಡು ನಾನು ಹೊರಟೋಗ್ಬಿಡ್ತಿದ್ದೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ತುಂಬಾ ಜನನ್ ಕರ್ಸ್ಬಿಟ್ಟು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ದು ಡಾಗ್ದು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಕ್ಯಾಡಬಾಂಬ್ಸ್ ಫೌಂಡೇಶನ್ ನಂದು ಓನು, ಅದ್ರ ವತಿಯಿಂದ ಇವತ್ತು ಒಂದು 100 ಜನಕ್ಕೆ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಅದು ಓನ್ಲಿ ಸೀ ಫುಡ್ ಪಾರ್ಟಿ ಅಂತಾನೆ, ಅಂದ್ರೆ ಪ್ರಾನ್ಸು, ಫಿಶು, ಏಡಿಕಾಯಿ ಆ ತರ ಬರೀ ಅದ್ರದ್ದೇ ಫುಡ್. ಯಾಕಂದ್ರೆ ಅವ್ರಿಗೂ ಪಾಪ ಎಲ್ಲಾ ತರ ಫುಡ್ ಅವ್ರಿಗೆ ಸಿಕ್ಕಿರೋದಿಲ್ಲ. ಆಮೇಲೆ ಅಲ್ಲೇ ಹೋಗಿ ಕೊಟ್ಟು ಬಂದ್ರೆ ಅದು ಅಷ್ಟು ಮಜಾ ಇರೋದಿಲ್ಲ ಅಂತ ಅವ್ರನ್ನೆಲ್ಲಾರನು ಹೋಟ್ಲುಗೆ ಕರ್ಸಿ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.